ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್, ಆಯುರ್ವೇದ ತಜ್ಞೆ, ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್, ಲೋಟಸ್ ಆಯುರ್ಕೇರ್ ಆಯುರ್ವೇದ ಹಾಸ್ಪಿಟಲಿಂದ, ಗಂಗಾನಗರಿಂದ. ನಾವು ಇವತ್ತು ವ್ಯಾಕ್ಸಿಂಗ್ ಹೇರ್ ರಿಮೂವಲ್ ಮೆಥಡ್ ಇದೆಯಲ್ಲ, ಅದು ಸ್ಕಿನ್ನಿಗೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೇರು ತೆಗಿತಿರೋಲ್ಲ, ಅದೊಂದು ಮೆಥಡು ವ್ಯಾಕ್ಸಿಂಗ್. ಅದೊಂದು ಪಾಪ್ಯುಲರ್ ಮೆಥಡ್ ಇದೆ ಈಗ. ಕೂದಲು ಕೈಗೆ ತಕ್ಕೊಳ್ತಾರೆ, ಅಂಡರ್ ಆರ್ಮ್ ತೆಗಿತಾರೆ, ಆ ಥರ ಅನ್ವಾಂಟೆಡ್ ಹೇರ್ಸ್ ಎಲ್ಲಿ ಬೇಡ ಆಗಿರುತ್ತೆ ಅದೊಂದು ಸ್ಟೈಲ್. ಬಟ್ ಇದರಲ್ಲೂ ಕೆಲವೊಬ್ಬರಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಯಾಕಾಗುತ್ತೆ, ಅದು ಗುಡ್ಡ ಬೇಡ ಅಂತ ನೋಡೋಕೆ ಹೋದರೆ ಆ್ಯಕ್ಚುಲಿ ಅದು 3 ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಟೆಕ್ನಿಕ್, ಯಾವ ಟೆಕ್ನಿಕ್ಕಿಂದ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಯಾವ ಸ್ಕಿನ್ ಟೈಪಲ್ಲಿ ಇರುತ್ತೆ, ಮತ್ತು ಇನ್ನೊಂದು ಆಫ್ಟರ್ ಕೇರ್, ವ್ಯಾಕ್ಸಿಂಗ್ ಆದಮೇಲೆ ಏನು ಮಾಡ್ತೀವಲ್ಲ ಅದ್ರ ಮೇಲೆ ಇದು ನಮಗೆ ಒಳ್ಳೆಯದಾ ಕೆಟ್ಟದ್ದಾ ಅಂತ ಹೇಳೋಕ್ಕೆ 3 ಪಾಯಿಂಟ್ಸಲ್ಲಿ ನಾವು ಹೇಳಬಹುದು. ಫಸ್ಟು ನಾವು ಬೆನಿಫಿಟ್ಸ್ ಅಂತ ನೋಡೋಕೆ ಹೋದರೆ, ಇದು ವ್ಯಾಕ್ಸಿಂಗ್ ಹೇರ್ ರಿಮೂವಲ್ ಮೆಥಡ್ ಈಸ್ ಹ್ಯಾವಿಂಗ್ ಲಾಂಗ್ ಟರ್ಮ್ ಎಫೆಕ್ಟ್ ಇರುತ್ತೆ. ಅಂದರೆ ಇದು ವ್ಯಾಕ್ಸಿಂಗ್ ಮಾಡಿದಾಗ ಕೂದಲು ಬುಡ ಸಮೇತ ಬಂದಿರೋದ್ರಿಂದ ಅದು ಬೇಗ ಬರೋದಿಲ್ಲ. ಒಂದು 3 to 6 weeks ದೇರ್ ಈಸ್ ಅ ಗ್ಯಾಪ್. ಓಕೆ, ಆವಾಗ ನಮಗೆ ಅದು ಒಳ್ಳೆಯ ಎಫೆಕ್ಟ್ ಇರುತ್ತೆ, ಲಾಂಗ್ ಟರ್ಮ್ ಎಫೆಕ್ಟ್ ಇರುತ್ತೆ. ಕಂಪೇರ್ ಟು ಈ ರೇಸರ್ ಅಥವಾ ಶೇವಿಂಗ್ ಎಲ್ಲ ಮಾಡಿದಾಗ ಅಟ್ಲೀಸ್ಟ್ ಒಂದು 4-5 ಡೇಸಲ್ಲೇ ಸ್ವಲ್ಪ ಕಾಣಿಸ್ಕೊಳ್ಳುತ್ತಲ್ಲ, ಬಟ್ ಇದರಲ್ಲಿ ಆ ರೀತಿ ಆಗೋದಿಲ್ಲ ಅಂತ. ನೆಕ್ಸ್ಟು ರೆಡ್ಯೂಸ್ಡ್ ಹೇರ್ ಗ್ರೋತ್. ನಾವು ಹೇಗೆ ವ್ಯಾಕ್ಸಿಂಗ್ ಮಾಡ್ತಾ ರೆಗ್ಯುಲರಾಗಿ ಮಾಡಿದ್ರೆ ಕೂದಲ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಈ ಹೇರ್ ರೂಟು ವೀಕ್ ಆಗ್ತಾ ಹೋಗುತ್ತೆ ವ್ಯಾಕ್ಸಿಂಗ್ ಮಾಡ್ತಾ. ಆವಾಗ ಒಳ್ಳೆ ಕೂದಲು ಬೆಳೆಯೋದಿಲ್ಲ. ಆ ಫಸ್ಟ್ ಎಷ್ಟು ದಪ್ಪ ಇತ್ತೋ ಬರ್ತಾ ಅದು ತಿನ್ನಾಗಿ ಬರುತ್ತೆ, ಅಥವಾ ಮತ್ತೆ ಸ್ಪೇರ್ ಆಗಿರುತ್ತೆ. ಹೀಗೆ ಅಂಗ್ಲ ಅಂತ ಹೇಳ್ತೀವಲ್ಲ, ಅಲ್ಲೊಂದು ಇಲ್ಲೊಂದು ಅಲ್ಲಿ ಆ ಥರ ಬೆಳೆಯೋಕ್ಕೆ ಶುರು ಮಾಡುತ್ತೆ. ಸೊ ಹೇರ್ ಗ್ರೋತು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. 3ನೇ ಪಾಯಿಂಟು ನಮಗೆ ಎಕ್ಸ್ಫೋಲಿಯೇಷನ್. ಈ ವ್ಯಾಕ್ಸಿಂಗ್ದಲ್ಲಿ ಹೇರ್ ತೆಗಿತಾರೆ, ಅದ್ರ ಜೊತೆಗೆ ನಮಗೆ ಸ್ವಲ್ಪ ಡೆಡ್ ಸ್ಕಿನ್ನು ಮತ್ತು ಕ್ಲಾಗ್ಡ್ ಪೋರ್ಸು ಅದು ಕೂಡ ಹೋಗ್ಬಿಡುತ್ತೆ. ಅದರಿಂದ ಸ್ಮೂತಾಗಿ ಮತ್ತು ಕ್ಲಿಯರ್ ಸ್ಕಿನ್ನು ಬರುತ್ತೆ ಅಂತ ಹೇಳಬಹುದು. ಅದಲ್ಲದೆ ಈ ಶೇವಿಂಗಿಂದ ಮಾಡಿದ್ರೆ ನಮಗೆ ಏನು ರೇಸರ್ ಬಂಪ್ಸ್ ಬರುತ್ತಲ್ಲ, ಸ್ಕಿನ್ನಲ್ಲಿ ರ್ಯಾಷಸ್ ಬರೋದಾಗಲಿ, ಒಂಥರ ಗುಳೆ ಬರೋದಾಗಲಿ, ಅದು ವ್ಯಾಕ್ಸಿಂಗಿಂದ ಬರೋದಿಲ್ಲ ಅಂತ ಹೇಳ್ಬೋದು. ಇದು ನಮಗೆ ಬೆನಿಫಿಟ್ಸು. ಆದರೆ ಡ್ರಾಬ್ಯಾಕ್ ಏನು, ಯಾಕೆ ಬರುತ್ತೆ ಅಂತಂದರೆ, ಇದರಲ್ಲಿ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ವ್ಯಾಕ್ಸಿಂಗ್ ಹಚ್ಚಿ ಕಿತ್ತುವಾಗ ಅದು ಈ ಸ್ಟ್ರಿಪ್ಪಿಂದ ಪೇನ್ ಆ್ಯಂಡ್ ಡಿಸ್ಕಂಫರ್ಟ್ ಕೊಡುತ್ತೆ. ಇಟ್ ಈಸ್ ನಾಟ್ ಅ ಪೇನ್ಲೆಸ್ ಪ್ರೊಸೀಜರ್ ಅಲ್ವಾ, ಇದು ಪೇನ್ಲೆಸ್ ಇಲ್ಲ, ಇದು ಪೇನ್ ಕೊಡುತ್ತೆ. ಅದರಿಂದ ಅದು ನೋವು ಒಂದು ತಡಿಲೇಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ನಮಗೆ ಸ್ಕಿನ್ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಲ್ಲಿ ಯೂಶ್ವಲಿ ಒಂದು ಸ್ವಲ್ಪ ಇರಿಟೇಷನ್ ಇದ್ದೇ ಇರುತ್ತೆ. ವ್ಯಾಕ್ಸಿಂಗ್ ಆದಮೇಲೆ ರೆಡ್ನೆಸ್ ಆಗೋದು, ಸ್ವಲ್ಪ ಸ್ವೆಲ್ಲಿಂಗ್ ಆಗೋದು, ಅಥವಾ ಹೇರ್ ರೂಟ್ಗಳೆಲ್ಲೆಲ್ಲ ಇರುತ್ತಲ್ಲ ಅಲ್ಲೆಲ್ಲೂ ರೆಡ್ ಪಾಯಿಂಟ್ಸ್ಗಳು ಬರೋದು. ಇದು ಯೂಶ್ವಲಿ ಕೆಲವೊಂದು ಗಂಟೆಗಳಿಂದ ಒಂದು 24 ಗಂಟೆ ಅಥವಾ ಒಂದು ದಿನದಲ್ಲಿ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಆದರೆ ಕೆಲವೊಬ್ಬರಲ್ಲಿ ಜಾಸ್ತಿ ಉಳಿಯೋ ಚಾನ್ಸಸ್ಸು ಇರುತ್ತೆ. ಆವಾಗ ನಾವು ಅವರು ಡಾಕ್ಟ್ರನ್ನ ಕಾಣಬೇಕಾಗುತ್ತೆ. ಇದು ನೆಕ್ಸ್ಟು ಇನ್ಗ್ರೋನ್ ಹೇರ್ ಅಂದ್ರೇನು? ಈಗ ಒಂದು ವ್ಯಾಕ್ಸಿಂಗಿಂದ ಹೇರ್ ತೆಗಿತೀವಿ, ತೆಗೆದಾದ್ಮೇಲೆ ಏನು ಮಾಡುತ್ತೆ, ಬುಡದಿಂದ ತೆಗೆದ ಮೇಲೆ ಅಲ್ಲಿ ಹಾಲೋ ಇರುತ್ತಲ್ವಾ, ಅಲ್ಲಿ ಒಂದು ಹೋಲ್ ಇರುತ್ತೆ, ಅದ್ರ ಮೇಲೆ ಸ್ಕಿನ್ ಬೆಳ್ಕೊಂಡ್ಬಿಡುತ್ತೆ ಇನ್ 1 or 2 days ಅಥವಾ 4 days. ಹೊಸ ಹೇರ್ ಬಂದ ಮೇಲೆ ನಿಧಾನಕ್ಕೆ ಆಫ್ಟರ್ 8 days or 10 days ಬರ್ತಾ ಇರುವಾಗ ಅದು ಪಿಯರ್ಸ್ ಮಾಡಿ ಬರುವಷ್ಟು ಸ್ಟ್ರೆಂತ್ ಇರೋದಿಲ್ಲ. ಅದು ಸ್ಕಿನ್ ಒಳಗಡೆ ಬೆಳ್ಕೊಂತ ಹೋಗುತ್ತೆ. ಕೆಲವೊಂದ್ಸರಿ ಹಾಗೆ ರೌಂಡ್ ಆಗಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಅದು ಸ್ಕಿನ್ನಿಗೆ ಇರಿಟೇಷನ್ ಆಗುತ್ತೆ. ಅದಕ್ಕೆ ಇನ್ಗ್ರೋನ್ ಹೇರ್ ಅಂತೇವೆ. ಅದು ಈಸಿಲಿ ತೆಗಿಯೋಕ್ಕಾಗಲ್ಲ, ಮತ್ತೆ ಸ್ಕ್ರಬ್ ಮಾಡಬೇಕು, ಆ ಥರ ಎಲ್ಲ ಮಾಡಬೇಕಾಗತ್ತೆ. ಅದು ಒಂದು ನಮಗೆ ಡ್ರಾಬ್ಯಾಕು. ಅದು ಬಿಟ್ಟರೆ ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಇರುತ್ತೆ. ಈಗ ವ್ಯಾಕ್ಸಿಂಗಲ್ಲಿ ಸಿಂಪಲ್ ವ್ಯಾಕ್ಸ್, ಶುಗರ್ ವ್ಯಾಕ್ಸ್ ಇಲ್ಲ. ಈಗ ಅದರಲ್ಲಿ ಫ್ಲೇವರ್ಸ್ ಬಂದಿದೆ, ಅದರಲ್ಲಿರೋ ಏನೋ ಕಂಟೆಂಟ್ ಫ್ಲೇವರ್ಸಿಂದ ಆಗಿರಬಹುದು, ಅಥವಾ ಕೆಲವೊಬ್ಬರಿಗೆ ವ್ಯಾಕ್ಸಿಂಗಿಂದನೇ ಅಲರ್ಜಿಕ್ ರಿಯಾಕ್ಷನ್ಸ್ ಬರುತ್ತೆ. ರೆಡ್ನೆಸ್ಸು, ಈಚಿಂಗು, ಬಂಪ್ಸು, ಮತ್ತು ತುಂಬ ತಡ್ಕೊಳ್ಳೋಕ್ಕಾಗುವಷ್ಟು ಉರಿ, ಆಗದೇ ಇರೋಷ್ಟು ಉರಿ ಅದೆಲ್ಲ ಬರುತ್ತೆ. ಅದು ಬಿಟ್ಟರೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಈ ಹೀಟ್ ವ್ಯಾಕ್ಸ್ ನಾವು ಯಾವಾಗ ಸ್ಕಿನ್ನಿಗೆ ಅಪ್ಲೈ ಮಾಡ್ತೀವಿ ಡೆಫಿನೆಟ್ಲಿ ಒಂದು ಸ್ವಲ್ಪ ಜಾಸ್ತಿ ಆದರೆ, ಅಥವಾ ಕೆಲವೊಬ್ರು ಸೆನ್ಸಿಟಿವ್ ಪೀಪಲಲ್ಲಿ ಗುಳ್ಳೆ, ನೀರಿನ ಗುಳ್ಳೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ನಾವು ಡ್ರಾಬ್ಯಾಕ್ಸು. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಪ್ರಿಕಾಷನ್ ಏನು ತೊಗೋಬೇಕು ವ್ಯಾಕ್ಸಿಂಗ್ ಮಾಡುವಾಗ ಅಂತ ನೋಡೋಕ್ಕೆ ಹೋದರೆ, ಫಸ್ಟು ಪ್ರೊಫೆಷ್ನಲ್ ಅಲ್ಲಿ ನಾವು ವ್ಯಾಕ್ಸಿಂಗ್ ಮಾಡ್ಕೋಬೇಕು. ಯಾಕೆ? ಬಿಕಾಸ್ ಅವರಿಗೆ ಒಂದು ಟೆಕ್ನಿಕ್ ಗೊತ್ತಿರುತ್ತೆ. ಒಂದು ಹೇರ್ ಗ್ರೋತ್ ಯಾವ ಥರ ಇರುತ್ತಲ್ಲ ಆ ರೀತಿ ಹಚ್ಬಿಟ್ಟು ಅದ್ರ ಅಪೋಸಿಟ್ ಡೈರೆಕ್ಷನಲ್ಲಿ ಅದನ್ನು ಸ್ಟೆಪ್ಪನ್ನು ಎತ್ತೋದಿರುತ್ತೆ. ಅದು ಗೊತ್ತಿರುತ್ತೆ ಅವರಿಗೆ. ಮತ್ತು ಹೀಟ್ ಎಷ್ಟು ಟೆಂಪ್ರೇಚರಲ್ಲಿ ನಾವು ಹಚ್ಚಬೇಕು ಅನ್ನೋದನ್ನು ಗೊತ್ತಿರುತ್ತೆ. ಸೊ ದೇ ಆರ್ ಪ್ರೊಫೆಷ್ನಲ್ಸು. ಅದರಿಂದ ರಿಸ್ಕ್ ಫ್ಯಾಕ್ಟರ್ಸು ಕಡಿಮೆ ಆಗುತ್ತೆ, ನಮಗೆ ಬರ್ನ್ ಚಾನ್ಸಸ್ ಇರಲ್ಲ ಅಂತ ಹೇಳ್ಬಹುದು. ನೆಕ್ಸ್ಟು ಏನು ಪ್ರಿಪೇರ್ ಮಾಡಬೇಕು ಅಂತಂದರೆ, ಪ್ರಿಪ್ರೇಷನ್ ಅಂದರೆ ನಿಮಗೆ ಸ್ಕ್ರಬ್ ಮಾಡ್ಕೋಬೋದು. ಈಗ ನಿಮಗೆ ಪ್ಲ್ಯಾನ್ ಇದೆ ವ್ಯಾಕ್ಸಿಂಗ್ ಮಾಡ್ಕೋಬೇಕು ಅಂತಂದಾಗ 1 to 2 ದಿನ ಮುಂಚೆನೇ ನೀವು ನಿಮ್ಮ ವ್ಯಾಕ್ಸಿಂಗ್ ಮಾಡೋ ಜಾಗದಲ್ಲಿ ಸ್ಕ್ರಬ್ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ, ಈ ಇನ್ಗ್ರೋನ್ ಆಗ್ತದೆ ಅಂತ ಹೇಳಿದ್ವಲ್ಲ ನಾವು ಹೇರ್ಸು, ಅದನ್ನು ನಾವು ತಡಿಬೋದು.
ರಿಸ್ಕ್ ಫ್ಯಾಕ್ಟರ್ನ ನಾವು ತಡೆಗಟ್ಬೋದು. ಇದಿಲ್ಲದೆ ಪೋಸ್ಟ್ ವ್ಯಾಕ್ಸ್ ಕೇರ್, ಈ ವ್ಯಾಕ್ಸಿಂಗ್ ಆಗೋಯ್ತು ಮುಂದೆ ಏನು ಮಾಡಬೇಕು ಅಂತ ಇಮಿಡಿಯೇಟ್ಲಿ ಒಂದು ಐಸ್ ತೊಗೊಂಡು ಮಸಾಜ್ ಮಾಡಬೇಕು. ಯೂಶ್ವಲಿ ಎಕ್ಸ್ಪರ್ಟ್ಸ್ ಎಲ್ಲ ಮಾಡ್ತಾರೆ, ಅದು ಬಿಟ್ಟು ನೀವು ಮಾಡಬೇಕಾಗತ್ತೆ. ಅಥವಾ ಅಲೋವೆರಾ ಜೆಲ್ಲು, ಸೂತಿಂಗ್ ಕ್ರೀಮ್ಸು ಏನಾದರೂ ಹಚ್ಚಬೇಕಾಗುತ್ತೆ. ಸೊ ಅಲ್ಲಿ ಏನಾಗಿರೋ ಇರಿಟೇಷನ್ ಇರುತ್ತಲ್ಲ ಅದನ್ನು ನಾವು ಅಲ್ಲೇ ಸಬ್ಸೈಡ್ ಮಾಡ್ದಂಗೆ ಆಗುತ್ತೆ. ಅದಲ್ಲದೆ ಮತ್ತೆ ಈ ವ್ಯಾಕ್ಸಿಂಗ್ ಆದಮೇಲೆ ಹಾಟ್ ವಾಟರ್ ಬಾತ್, ಅಂದರೆ ಟೂ ಮಚ್ ಹಾಟ್ ವಾಟರ್ ಬಾತು, ಸ್ಟೀಮ್ ತೊಗೊಳ್ಳೋದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನೆಕ್ಸ್ಟು ಟೈಟ್ ಕ್ಲಾತಿಂಗು, ತುಂಬ ಟೈಟ್ ಆಗಿರೋ ಬಟ್ಟೆಗಳನ್ನ ಅಟ್ಲೀಸ್ಟ್ ಒಂದು ದಿನದವರೆಗೂ ನಾವು ಹಾಕಬಾರ್ದು. ಇದರಿಂದ ಇರಿಟೇಷನ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಬಹುದು. ಮತ್ತು ಯಾವುದೇ ಟೈಮಲ್ಲೂ ನಾವು ಹೊಸ ವ್ಯಾಕ್ಸು ಅಥವಾ ಹೊಸ ಫ್ಲೇವರ್ ಯೂಸ್ ಮಾಡ್ತೀವಿ ಅಂದಾಗ ಒಂದು ಸಣ್ಣ ಪ್ಯಾಚ್ ಟೆಸ್ಟ್ ಮಾಡಿ ಮುಂದುವರಿಯೋದು ಉತ್ತಮ. ಅದು ನಮಗೆ ಸೂಟ್ ಆಗಲಿಲ್ಲ ಅಂದರೆ ಅದಕ್ಕೆ ಹೋಗದೇ ಇರೋದು ಒಳ್ಳೆಯದು. ರೆಗ್ಯುಲರ್ ಮೇಂಟೆನೆನ್ಸ್, ಇದು ವ್ಯಾಕ್ಸಿಂಗ್ ಆ್ಯಕ್ಚುಲಿ ಒಳ್ಳೆಯದು ಅಂತ ಹೇಳ್ಬೋದು. ಈ ತುಂಬ ಜಾಸ್ತಿ ಕೂದಲಿರುತ್ತಲ್ಲ, ನೋಡೋಕ್ಕೆ ಅಸಹ್ಯ ಕಾಣಿಸುತ್ತೆ, ಎಸ್ಪೆಷಲಿ ಕೈಗಳಲ್ಲಿ ಆಗಿರ್ಬೋದು, ಕೆಲವೊಂದು ಗಂಡು ಮಕ್ಕಳಲ್ಲಿ ಎದೆಯಲ್ಲಿ ಆಗಿರ್ಬೋದು, ಹೂ ಆರ್ ಇನ್ ದ ಶೂಟಿಂಗ್ ಪ್ರೊಫೆಷನ್ ಅಥವಾ ಮಾಡೆಲ್ ಎಲ್ಲ ಇರ್ತಾರಲ್ಲ ಅಂಥವರಲ್ಲಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಸ್ಲೋಲಿ ಆ ಹೇರ್ ಗ್ರೋತ್ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಪೇಯ್ನು ಇಂಟೆನ್ಸಿಟಿನೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ವ್ಯಾಕ್ಸಿಂಗಿಂದ ಏನೇನು ಡ್ರಾಬ್ಯಾಕ್ಸ್ ಆಗುತ್ತೆ ಮತ್ತು ಬೆನಿಫಿಟ್ಸ್ ಇದೆ ಅಂತ ನೋಡಿದ್ವಿ. ಸೊ ಪ್ರೊಫೆಷ್ನಲ್ಲಿಂದ ಕರೆಕ್ಟಾಗಿ ನಾವು ಯೂಸ್ ಮಾಡಿಕೊಂಡ್ರೆ ಅದು ಬೆನಿಫಿಟ್ ಆಗೇ ಆಗುತ್ತೆ. ಆದರೆ ಇದು ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟೇಬಲ್ ಅಲ್ಲ. ಸೆನ್ಸಿಟಿವ್ ಮತ್ತು ಸೆನ್ಸಿಟಿವ್ ಏರಿಯಾಗಳಲ್ಲಿ ಅಟ್ಮೋಸ್ಟ್ ಪ್ರಿಕಾಷನ್ ತೊಗೊಂಡು ಮಾಡ್ಕೋಬಹುದು. ಇದನ್ನು ಹೇಗೆ ಉಪಯೋಗಿಸ್ತೀರಾ, ಇದ್ರ ಮೇಲೆ ನಿಮಗೆ ಈ ಪಾಯಿಂಟ್ಸ್ ಮೇಲೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಹೇಗೆ ಉಪಯೋಗ ಆಯಿತೋ ಇಲ್ಲೋ ಅನ್ನೋದನ್ನ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ.